ಯಾವಾಗ ಮಹತ್ವ ಬರುತ್ತದ? ಈ ಮನುಷ್ಯ ಜನ್ಮಕ್ಕೆ ಯಾವಾಗ ಕಿಮ್ಮತ್ತು ಬರುತ್ತದ? ಅಥವಾ ಜಗತ್ತಿನ ಎಲ್ಲ ವಸ್ತುಗಳಿಗೆ ಯಾವ ಯಾವ ವಸ್ತುಗಳಿಗೆ ಯಾವಾಗ ಯಾವಾಗ ಕಿಮ್ಮತ್ತು ಅಂದರೆ ಯಾವ ಸ್ಥಾನದಲ್ಲಿದ್ದಾಗ ಅವುಗಳಿಗೆ ಕಿಮ್ಮತ್ತು ಬರ್ತದ? ಅಥವಾ ಯಾವ ವಸ್ತುಗಳು ಎಲ್ಲಿ ಇದ್ದರೆ ಅವುಗಳ ಕಿಮ್ಮತ್ತು ಕಡಿಮೆ ಆಗ್ತದ? ನಮ್ಮ ದೃಷ್ಟಿಯೊಳಗೆ ನಾವೆಲ್ಲ ಹೇಳ್ತಿರ್ತೀವಿ ನೋಡ್ರಿ. ಅಕಸ್ಮಾತ್ ಮಗಳು ಜಗಳಾಡಿ ಮನ್ಯಾಗ ಬಂದು ಉಳಿದ್ಲು ಅಂತಂದ್ರೆ ಆಕೆಗೆ ಹೇಳ್ತೀರಿ, ತಂಗಿ 1 ದಿನ 2 ದಿನ 1 ವಾರ, ಭಾಳ ಆದ್ರೆ 1 ತಿಂಗಳು, ಅಷ್ಟು ಇಟ್ಕೊಳ್ಳಂಗಿಲ್ಲ, 1 ತಿಂಗಳು. ಅದರ ನಂತರ ತಂಗಿ ಹೋಗಮ್ಮ ನಿನ್ನ ಗಂಡನ ಮನೆಗೆ. ಅವ ಹೊಡಿತಾನ, ಅವ ಬಡಿತಾನ, ಅವ ಕಾಡ್ತಾನ, ಅತ್ತಿ ಮಾವ. ತಾಯಿ ಹೇಳ್ತಾಳೆ, ಏನಿದ್ರು ತಾಳ್ಮೆಯಿಂದ ಬದುಕಿ ಅಲ್ಲೇ ಇದ್ರೆ ಚಂದವ ತಂಗಿ ಅಂತಿರಿಲ್ಲ. ಅಥವಾ ಗಂಡು ಬಡಿಯಾಕತ್ತಾನ, ಮಾವು ಬಡಿಯಾಕತ್ತಾನ, ಅತ್ತಿ ಬೇಯಾಕತ್ತಾಳ, ಅಲ್ಲಿ ಬರೋವರು ವಾತಾವರಣ ಇಲ್ಲ ಅಂದ ಕೂಡಲೇ ಮಗಳು ಹಂಗೇನ್ರ ಅಂದು ಫೋನ್ ಹಚ್ಚಿದ್ಲಂದ್ರೆ ಒಟ್ಟ ಅಲ್ಲಿ 1 ನಿಮಿಷ ಇರಬೇಡ ತಂಗಿ, ಪಟ್ನ ಬಿಟ್ಟು ಬಂದ್ಬಿಡಂತ ಯಾರು ಅಂತೀರೇನು? ಒಂದು ವೇಳೆ ಅಂತಿದ್ರಿ ಅಂದ್ರೆ ತಾಯಿನ ಅಲ್ಲ, ಮಗಳಿಗೆ ಹಂಗನ್ಲೇಬಾರ್ದು. ಯಾರ ಗಂಡನ ಮನೆ ಒಳಗೆ ಹಾದ ಕೂಡಲೇ ನಮಗೆ ಬೆಡ್ ಹಾಕಿ ಕಾಟ ಹಾಕಿ ಮಲಗಿಸಿ ಒಂದು ಕೆಲಸ ಹಚ್ಚಲಾರ್ದ ನಾವು ಎಲ್ಲಿರ್ತೀವಿ ಅಲ್ಲೇ ನಾಷ್ಟಾಕ್ ಊಟಕ್ಕೆ ತಂದು ಕೊಡ್ತಾರೇನು? ಇಲ್ಲ. ಎಲ್ಲ ಮನೆಯೊಳಗೆ ನಾವು ಕೆಲಸ ಮಾಡಬೇಕು, ದುಡಿಯಬೇಕು. ಇದು ಪ್ರಕೃತಿ ನೇಮ. ಯಾರ ಒಂದು ಅಣ್ಣವ್ರ ಒಂದೇನಾರ ಬೈಯವ್ರ ಇದು ಇರುವುದ ನೇಮ. ಇಷ್ಟಕ್ಕೆ ಅಂಜಿ ನಾವು ತವ್ರ ಮನೆಯಾಗ ಬಂದು ಕುಂತೀವಂದ್ರೆ ತಾಯಿ ಅಂತಾಳ, ತಂಗಿ ಇದು ಅಲ್ಲ, ಯಾರು ಎಲ್ಲಿರ್ಬೇಕ ಅಲ್ಲೇ ಇದ್ರ ಚಂದ. ನೀ ಗಂಡನ ಮನೆಯಾಗಿದ್ರ ಅಷ್ಟ ನಿನಗೆ ಕಿಮ್ಮತ್ತು. ನೀ ತವ್ರ ಮನ್ಯಾಗ ಬಹಳ ದಿವಸ ಉಳಿದಿ ಅಂತಂದ್ರ ಮೊದಲು ಬಂದ ದಿನಗಳೊಳಗ ಅಪ್ಪ ಅವ್ವ ಅಣ್ಣ ತಮ್ಮ ಅಣ್ಣನ ಹೆಂಡತಿ ತಂಗಿ ಚಾ ಕುಡ್ದಿ ಮತ್ತು ಒಳಗೆ ಹೋಗಿ ಹೆಂಡತಿ ಕೇಳ್ತಾನ ಅಣ್ಣ ತಂಗಿಗೆ ಊಟ ಕೊಟ್ರೆ ಇಲ್ಲ. ಎಷ್ಟು ದಿನ? 1-2-3 ದಿವಸ, 1 ವಾರ. ಅದರ ನಂತರ ಯಾರೂ ಕೇಳಂಗಿಲ್ಲ. ಊಟ ಮಾಡಿದೇನಂತ ಕೇಳಂಗಿಲ್ಲ, ನೀರು ಕುಡಿದೇನಂತ ಕೇಳಂಗಿಲ್ಲ. ನೀನೇ ಹೋಗಿ ತಗೊಂಡು ತಿನ್ನೋ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಹೆಣ್ಣು ಮಗಳು ಗಂಡನ ಮನೆಗಿದ್ರೆ ಹೆಂಗೆ ಕಿಮ್ಮತ್ತಿರ್ತದೆ, ಯಾರು ಎಲ್ಲಿ ಇರ್ಬೇಕು ಅಲ್ಲಿದ್ರೆ ಚಂದ ಇರ್ತದೆ. ಹಂಗ ಈ ಮನುಷ್ಯನಿಗೆ ಎಲ್ಲಿದ್ದರ ಕಿಮ್ಮತ್ತ? ಈ ಮನುಷ್ಯ ಜನ್ಮ ಏನು ಮಾಡಿದರೆ ಇದಕ್ಕೆ ಮಹತ್ವ ಬರ್ತದ? ನಮ್ಮ ಸಂಪತ್ತದ ಮಣಿಯೊಳಗೆ ದುಡ್ಡು ಗಳಿಸಿವಲ್ಲ, ಆ ದುಡ್ಡಿಗೆ ಯಾವಾಗ ಕಿಮ್ಮತ್ತು ಬರ್ತದ? ಎಲ್ಲ ವಸ್ತುಗಳಿಗೆ ಅವುಗಳ ಮಹತ್ವವನ್ನು ಕೇಳಬೇಕು. ಈ ಊರೊಳಗೆ ನೀರು ಕುಡಿದು ಬಾಟ್ಲಿ ಒಗೆದಿರ್ತೀರಲ್ಲ, ಖಾಲಿ ಬಾಟ್ಲಿ, 20 ರೂಪಾಯಿ ಕೊಟ್ಟು 1 ಬಾಟ್ಲಿ ನೀರು ತಗೊಂಡು ಆ ಬಾಟ್ಲಿ ಒಗೆದು ಬಿಡ್ತೀರಿ. ಅದನ್ನು ಹುಡುಗರು ಕಾಲಿಲೆ ಒದ್ಕೋತ ಅಡ್ಡಾಡ್ತಾವ. ಖಾಲಿ ಬಾಟ್ಲಿ ಕಾಲಿಲೆ ಒದ್ಕೋತ ಅಡ್ಡಾಡ್ತಾವ ಹುಡುಗರು. ಇಲ್ಲ ಅಂದ್ರೆ ಅದನ್ನು ಮುಡ್ಕಾದವ್ರು ತಗೊಂಡು ಹೋಗ್ತಾರೆ. ಅದ ಬಾಟ್ಲಿಯೊಳಗೆ ಪ್ಯಾಕ್ ಫಿಲ್ಟರ್ ನೀರಿದ್ದು ಅಂತಂದ್ರೆ ಆ ಬಾಟ್ಲಿ ಯಾರು ಒದ್ಕೋತ ಹೋಗ್ತಾರೇನ್ರಿ? ಇಲ್ಲ. ಫಿಲ್ಟರ್ ನೀರು ಅದರೊಳಗಿದ್ದು ಅಂದ್ರೆ ಆ ಖಾಲಿ ಬಾಟ್ಲಿಗೆನ 20 ರೂಪಾಯಿ ಕಿಮ್ಮತ್ತಾಗುತ್ತದೆ. ಒದಕೋತ ಹೋಗು ಬಾಟ್ಲಿ, ಖಾಲಿ ಇದ್ದದ ಬಾಟ್ಲಿ, ಅದರೊಳಗೆ ಬರೀ ಸಾದಾ ನೀರು ಹಾಕಿದ್ರೆ 20 ರೂಪಾಯಿ ಕಿಮ್ಮತ್ತು ಬರ್ತದೆ. ಅದ ಬಾಟ್ಲಿಯೊಳಗೆ 1 ಲೀಟರ್ ಹಾಲು ಹಾಕಿದ್ರೆ 60 ರೂಪಾಯಿ ಕಿಮ್ಮತ್ತು ಬರ್ತದೆ.
ಅದ ಬಾಟ್ಲಿಯೊಳಗ ಗಾಂದ್ ಎಣ್ಣೆ ಹಾಕಿದ್ರ 150-200 ರೂಪಾಯಿ ಕಿಮ್ಮತ್ತು ಬರ್ತದ. ಅದ ಬಾಟ್ಲಿಯೊಳಗ ಚಲೋ ಜವಾರಿ ಆಕಳ ತುಪ್ಪ ಹಾಕಿದ್ರ 400 ರೂಪಾಯಿ ಕಿಮ್ಮತ್ತು ಬರ್ತದ. ಬಾಟ್ಲಿಗೆ ಕಿಮ್ಮತ್ತಿಲ್ಲ, ಬಾಟ್ಲಿಯೊಳಗೆ ಏನದ ಅನ್ನೋದ್ರ ಮ್ಯಾಗ ಕಿಮ್ಮತ್ತು ನಿರ್ಣಯ ಆಗುತ್ತದೆ ನೋಡ್ರಿ. ಆ ಬಾಟ್ಲಿಯೊಳಗೆ ಏನದ ಅನ್ನೋದ್ರ ಮ್ಯಾಗ ಕಿಮ್ಮತ್ತು ಬರ್ತದ. ಹಂಗ ಈ ಬರೀ ಒಣ ಶರೀರಕ್ಕೆ ಕಿಮ್ಮತ್ತಿಲ್ಲ, ಈ ಶರೀರದ ಒಳಗಡೆ ಏನು ತುಂಬಿಕೊಂಡರ ಅನ್ನೋದ್ರ ಮ್ಯಾಗ ಇದರ ಕಿಮ್ಮತ್ತಿನ ನಿರ್ಣಯ ಆಗುತ್ತದೆ ನೋಡ್ರಿ. ಈ ಶರೀರದ ಒಳಗಡೆ ಏನದ, ನಾವು ಇದರೊಳಗೆ ಏನು ಹಾಕಿವಿ ಅನ್ನೋದ್ರ ಮ್ಯಾಗ ಇದರ ಕಿಮ್ಮತ್ತು ನಿರ್ಣಯ ಆಗ್ತದೆ. ಯಾರ ಒಬ್ಬರು ತೀರ್ಕೊಂಡಿದ್ರು ಅಂತಂದ್ರ ತಗೊಂಡು ಹೋಗ್ತಿರ್ತಾರೆ, ಹೊತ್ಕೊಂಡು ಹೋಗ್ತಿರ್ತಾರೆ ಸ್ಮಶಾನದ ಕಡೆಗೆ. ಹೋಗುವಾಗ ಜೋರು ಮಳೆ ಬರ್ತದ ರೀ, ಜೋರು ಮಳೆ ಬರ್ತದೆ. ಹಿಂದೆ ಬರೋರು ಮುಂದೆ ಹೋಗೋರು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ತೋಸ್ಕೊಳಕತ್ತಾರ. ಆಗ ಆ ಹೆಣ ಹೊತ್ತವರು ಓಣ್ಯಾಗ ಹೋಗುವಾಗ ಒಬ್ಬರ ಮಣಿ ಅದ. ಆ ಮಣ್ಯಾನವ್ರ ಆ ಮಣಿ ಹತ್ತಕ್ಕೆ ನಿತ್ತ ಆ ಮಣ್ಣಿನ ಮುಂದೆ ನಿಂತಿರ್ತಾರಲ್ಲ, ಅವ್ರಿಗೆ ಭಾಳ ಮಳೆ ಬರಾಕತ್ತದ ರೀ, ನಾವು ತೋಸ್ಕೊಳಕತ್ತಿದ್ದೀವಿ, ಹೆಣನೂ ತೋಸ್ಕೊಳಕತ್ತದ, ಒಂದು 5 ನಿಮಿಷ ನಿಮ್ಮ ಮನ್ಯಾಗ ನಿಂತು ಹೋಗ್ತೀವಂದಾರ ಕರ್ಕೋತಾರೇನ್ರಿ? ಏನ್ರಿ ಏನು ಹೆಣ ತೊಗೊಂಡು ನಮ್ಮ ಮನ್ಯಾಗ ಯಾರ್ದೋ ಏನೋ ಇದೇನು ಉಪ್ಪದ್ರು ನಮ್ಮ ಮನ್ಯಾಗ ಬೇಡ ನಡ್ರಿ, ನಮ್ಮ ನಿಮ್ಗೆ ಬೇಡ ಅಂತೀರಿ. ಅದ ಒಬ್ಬ ಮನುಷ್ಯ ಅದ ಹೆಣ ತಗೊಂಡು ಹೋಗುವಾಗ ಒಂದು ಕಾಲನು ಉಂಗ್ಟ ಕಿತ್ತು, ಕಾಲನು ಉಂಗ್ಟ, ಚಪ್ಪಲ್ ಒಂದಿಟ್ಟು ಹರಿತು ಅಂತಂದ್ರೆ ಆ ಬಾಜು ಮನೆಯವ್ರಿಗೆ ಹೇಳ್ತೀರಿ, ನಂದೊಂದಿಟ್ಟು ಚಪ್ಪಲ್ದು ಉಂಗ್ಟ ಕಿತ್ತದ್ರಿ, ಹಾಕೊಂಡು ಹೋಗಕ್ಕೆ ಬರುವಲ್ತು, ಒಂದು ಹೋಗಿ ಬರುತ್ತ ಕೈಲಿ ಕಳಿತೀನಿ, ಮತ್ತು ಹೋಗುವಾಗ ತೊಗೊಂಡು ಹೋಗೋಣಂತಂದಾಗ ಏನಂತಾರ್ರಿ ಅವರು? ಇರ್ಲಿಡ್ರಿ, ಇಟ್ಟು ಹೋಗ್ರಿ. ಹರಿದ ಚಪ್ಪಲ್ ಇಟ್ಟು ಹೋಗಂತಾರ, ಇದನ್ನ ಒಟ್ಟ ಬ್ಯಾಡ್ರಿ ಅಂತಾರ. ಯಾಕಂದ್ರ ಇದು ಯಾವಾಗ ಇದಕ್ಕೆ ಕಿಮ್ಮತ್ತು ಬರ್ತದಂತಂದ್ರ ಇದರೊಳಗೆ ನಾವು ಏನು ತುಂಬಬೇಕು ಅದನ್ನು ತುಂಬಿದ್ರೆ ಮಾತ್ರ ಇದರ ಕಿಮ್ಮತ್ತು, ಇಲ್ಲ ಅಂದ್ರೆ ಇಲ್ಲ. ನೀವು ಪ್ರತಿನಿತ್ಯ ನಮ್ಮ ಹಿಂದಿನ ಮಂದೆಲ್ಲ ಕಸ ಹೊಡೆದ್ರು ಅಂತಂದ್ರೆ ತಿಪ್ಪ್ಯಾಗ ಹೋಗಿ ಕಸ ಒಗಿತಿದ್ರು. ಈಗೂ ಪದ್ಧತಿ ಅದ ನೋಡ್ರಿ, ನಮ್ಮ ತಾಯಂದಿರು ಹೊತ್ತು ಮುನಿಗೆ ಕಸ ಹೊಡೆದ್ರು ಅಂತಂದ್ರೆ ಆ ಕಸ ಹೊರಗೆ ಒಗ್ಯಂಗಿಲ್ಲ ಅಂತಾರೆ, ಹೌದಿಲ್ಲ? ಹೊತ್ತು ಮುನಿಗೆ ಕಸ ಹೊಡೆದ್ರೆ ಆ ಕಸ ಹೊರಗೆ ಹೋಗಂಗಿಲ್ಲ. ಆ ಕಸಕ್ಕೂ ಒಂದು ಕಿಮ್ಮತ್ತದ. ಅಥವಾ ಆ ಕಸ ಹೊಡೆದು ಹೋಗಿ ತಿಪ್ಪ್ಯಾಗ ಒಗದ್ರಿ ಅಂತಾರ, ಯಾರ ಒಬ್ಬ ರೈತರು ಬಂದು ಕಿಮ್ಮತ್ತು ಮಾಡಿದ್ರ ಆ ತಿಪ್ಪಿಗೆ ಒಂದು ಟೇಲರ್ಕ್ಕೆ 4,000 ಅಂತ ಕಿಮ್ಮತ್ತು ಮಾಡಿ ತಗೊಂಡು ಹೋಗ್ತಾರ. ಈ ಶರೀರ, ಇದರೊಳಗಿರ್ತಕ್ಕಂಥ ಭಗವಂತ, ಇದರೊಳಗಿರ್ತಕ್ಕಂಥ ಪರಮಾತ್ಮ ಉಸಿರು ಹೋಯಿತು ಅಂತಂದ್ರೆ ಇದನ್ನ ಯಾರು ತಗೋತಾರೇನ್ರಿ? ಅದಕ್ಕೆ ಶರಣರು ಹೇಳಿರ್ಬೇಕು, ನೆಲೆನಾಳ್ದನ ಹೆಣನೆಂದರೆ ಒಂದು ಅಡಿಕೆಗೆ ಕೊಂಬುವರಿಲ್ಲ. ದೊಡ್ಡ ರಾಜನ ಹೆಣ ಆಯ್ತರಿ ಅಂದರು ಕಿಮ್ಮತ್ತು ಮಾಡಿ ತಗೋತಾರೇನ್ರಿ? ಇಲ್ಲ. ನೆಲನಾಳ್ದನ ಹೆಣನೆಂದರೆ ಒಂದು ಅಡಿಕೆಗೆ ಕೊಂಬುವರಿಲ್ಲ. ಕಾರಣ ಏನು ಅಂತಂದ್ರೆ ಇದಕ್ಕೆ ಕಿಮ್ಮತ್ತು ಬರಬೇಕಾದ್ರೆ ಇದರೊಳಗೆ ನಾವು ಏನು ಹಾಕಬೇಕು? ಮಣಿಯೊಳಗೆ ಟ್ರೆಜರಿ ತಂದಿಟ್ಟಿರ್ತೀರಿ, ಟ್ರೆಜರಿ ಒಳಗೆ ಏನು ಇಡ್ಬೇಕ್ರಿ? ಅವ ಚಲೋ ಬಂಗಾರ, ಬೆಳ್ಳಿ, ರೊಕ್ಕ, ಚಲೋ ಬಟ್ಟೆ ಇಟ್ರ ಆ ಇಟ್ಟು ವಸ್ತುವಿಗೂ ಕಿಮ್ಮತ್ತು ಮರ್ಯಾದೆ, ಆ ಟ್ರೆಜರಿಗೂ ಒಂದು ಕಿಮ್ಮತ್ತು. ಒಬ್ಬ ಹೆಣ್ಮಗಳಿಗೆ ಟ್ರೆಜರಿ ಅಂದರೆ ಗೊತ್ತಿಲ್ಲ, ಆಕಿಗೆ ಟ್ರೆಜರಿ ಅಂದ್ರನೇ ಗೊತ್ತಿಲ್ಲ.
ತವ್ರ ಮನೆಯವ್ರು ತಂದು ಟ್ರೆಜರಿ ಇಟ್ರು, ಅದರೊಳಗೆ ಏನು ತುಂಬಬೇಕ್ರಿ ಆಕೆ? ಕಿಮ್ಮತ್ತ ಗೊತ್ತಿಲ್ಲ, ಅದರ ಮಹತ್ವನೇ ಗೊತ್ತಿಲ್ಲ. ಆಕೇನು ಮಾಡಿದ್ಲು ಅಂತಂದ್ರೆ ಹೊರಗಡೆ ಭಾಳಷ್ಟು ಕುಳ್ಳು ಹಚ್ಚಿದ್ಲು. ಮಳೆ ಬತ್ತು, ಮಳೆ ಬಂದ ಕೂಡಲೇ ಇನ್ನೇನು ಕುಳ್ಳು ತೋದಗಿದ ಅಂತ ತಿಳ್ಕೊಂಡು ಅಟ್ಟೂ ಕುಳ್ಳೆಲ್ಲ ಅರಿವ್ಯಾಗ ಕಟ್ಕೊಂಡು ತಂದು ಬಡ ಬಡ ಟ್ರೆಜರ್ಯಾಗ ತುಂಬ ಒಟ್ಟು ಬಿಟ್ಲು. ಏನ್ರಿ? ಟ್ರೆಜರಿ ತುಂಬ ಕುಳ್ಳು ಒಟ್ಟು ಬಿಟ್ಲು. ಅಕ್ಕಿ ಗಂಡ ಬಂದು ಬೈಯಾಕತ್ತಿದ, ನಿನಗೇನು ಒಂದಿಟ್ಟು ಬುದ್ಧಿರ ಅದ ಇಲ್ಲ? ಅವ ಎದಕ್ಕೆ ಬೇಯಾಕತ್ತೇನಂದ್ರ ಇದ್ರಾಗ ಕುಳ್ಳು ಯಾಕೆ ಕೊಟ್ಟಿದೆ ಅಂತ ಬೇಯಾಕತ್ತಿಲ್ಲ. ನಂದು ಚಪ್ಪಲ್ ಹರಿದ, ಅದನ್ನು ತಂದು ನಾ ಎಲ್ಲಿಡ್ಲಿ, ಅಟ್ಟು ಎಲ್ಲ ತುಂಬೇ ಬಿಟ್ಟದಿಲ್ಲ ಅಂತ ಅವ ಬೇಯಾಕತ್ತಿದ. ಗೊತ್ತಿಲ್ಲ ಅವರಿಗೆ. ಇದು ಕೂಡಲ ಸಂಗಮ ದೇವರ ನೊಲಿಸ ಬಂದ ಪ್ರಸಾದಕಾಯ. ಇದರೊಳಗೆ ಏನು ತುಂಬಬೇಕ್ರಿ? ಭಗವಂತನನ್ನು ತುಂಬಬೇಕು, ಪರಮಾತ್ಮನನ್ನು ತುಂಬಬೇಕು. ಈ ಕೈಗೆ ಯಾವಾಗ ಕಿಮ್ಮತ್ತು ಬರ್ತದ ರೀ? ಇನ್ನೊಬ್ಬರ ಮಣಿಗೆ ಬೆಂಕಿ ಹಚ್ಚಿದ್ರೆ ಕಿಮ್ಮತ್ತು ಬರಂಗಿಲ್ಲ. ಈ ಕೈಯಿಂದ ಹಸಿದವನ ಬಾಯಿಯೊಳಗೆ ಒಂದು ತುತ್ತು ಹಾಕಿದೆ ಅಂದ್ರೆ ಇದು ಕೈಯಲ್ಲ, ಇದು ಪರಮಾತ್ಮ, ಇದು ಪರಮಾತ್ಮ. ಈ ಕೈಗೆ ಬಂಗಾರದ ಬಳೆಗಳನ್ನು ತೊಟ್ಟರೆ ಬಹಳ ದೊಡ್ಡ ಕಿಮ್ಮತ್ತಂತೂ ತಿಳ್ಕೋಬೇಡ್ರಿ. ಪಾಟ್ಲಿ ಬಿಲ ಏನೋ ಅಂತಾರಲ್ಲ, ಅವ ಬಾಟ್ಲಿ ಏನು ಪಾಟ್ಲಿ ಅನ್ರಿ, ಅವ ನಮ್ಗೆ ಅಣ್ಣಕ್ಕೆ ಸದಿ ಬರಂಗಿಲ್ಲ. ಬರೇ ಬಂಗಾರದ ಬಳೆಗಳನ್ನು ಹಾಕಿದ್ರೆ ಕಿಮ್ಮತ್ತು ಬರಂಗಿಲ್ರಿ. ಎದರಿಂದ ಕಿಮ್ಮತ್ತು ಬರ್ತದಂದ್ರ, ನೀ ಈ ಕೈಯಿಂದ ಎಷ್ಟು ಮಂದಿ ಹಸುವನ್ನ ಹಿಂಗೆಸಿದೆಯಮ್ಮ, ಈ ಕೈಯಿಂದ ನಿನ್ನ ಮನೆಗೆ ಬಂದವರಿಗೆ ಎಷ್ಟು ದಾನ ಮಾಡಿಯಮ್ಮ, ಈ ಕೈಯಿಂದ ನಿನ್ನ ಮನೆಗೆ ಬಂದವರಿಗೆ ಎಷ್ಟು ನೀರು ಕೊಟ್ಟಿಯಮ್ಮ, ಅದರಿಂದ ಈ ಕೈಗೆ ಕಿಮ್ಮತ್ತು ಬರ್ತದೆ. ಬರೀ ಬಡಿ ಹಾಕ್ಕೊಂಡ್ರ ಅಲ್ಲ. ಹಂಗ ದೇಹದ ಅಂಗಾಂಗಗಳಿಗೆ, ಬಾಯಿಗೆ ಯಾವಾಗ ಕಿಮ್ಮತ್ತು ಬರ್ತದೆ? ಒಂದು ಕುರಿ ಅಳ್ತಿತ್ತಂತ ದೇವ್ರ ಮುಂದೆ ಬಂದು ಕುಂತು, ಒಂದು ಕುರಿ, ಒಂದು ಆಡ ಗದ್ದಿಗೆ ಮುಂದೆ ಬಂದು ಕುಂತು ಅಳ್ಳುವಾಗ ದೇವ್ರು ಕೇಳ್ತಂತ, ಯಾಕೆ ಅಳ್ತೀಯೋ, ಯಾಕೆ ಅಳ್ತಿ ಅಂತ ಕುರಿಗೆ ಕೇಳಿದಾಗ ಕುರಿ ಹೇಳ್ತಂತ, ನನಗೆ ಮಕ್ಕಳು ಕೊಡಬೇಡಪ್ಪ. ಕುರಿ, ನನಗೆ ಮಕ್ಕಳು ಕೊಡಬೇಡ, ಎಲ್ಲರೂ ಮಕ್ಕಳ ಬೇಡ್ತಾರ, ನೀ ಯಾಕೆ ಮಕ್ಕಳ ಬ್ಯಾಡಂತಿ ಅಂತಂದಾಗ ಆ ಕುರಿ ಹೇಳ್ತಂತ, ನಾ ಹಡದದ ಕೂಸಿಗೆ, ನನ್ನ ಮರಿಗೆ ನನ್ನ ಮಾಲಕ ನನ್ನ ಮುಂದೆ ಕಟ್ಕರ ಮುಂದೆ ಕಿಮ್ಮತ್ತು ಮಾಡಿ ಕೊಡ್ತಾನ, ನನಗೆ ಹಡದ ಉಪಯೋಗ ಏನದ? ನಾ ಕೂಸಿಗೆ ಜನ್ಮ ಕೊಟ್ಟು ಏನು ಉಪಯೋಗದ? ಬಾಯಿಗೆ ಯಾವಾಗ ಕಿಮ್ಮತ್ತು ಬರ್ತದಂದ್ರೆ ಕುತ್ತವ್ರನ್ನೆಲ್ಲರನ್ನು ತಿಂದಾಗ ಅಲ್ಲ. ನಾವೇನು ತಿನ್ನೋದಿಲ್ಲ ಅಂತೀರಿ? ಎಷ್ಟು ಮಣಿ ಹಾಳಾಗಿಲ್ಲ ನಮ್ಮ ತಿನ್ನುವುದರ ಸಲುವಾಗಿ. ಜಗತ್ತಿನೊಳಗ ಒಬ್ಬರನ್ನು ಕೊಂದು ತಿನ್ನುವುದನ್ನು ಬದುಕಾಗ್ಯದ ಇವತ್ತಿನ ಕಾಲದೊಳಗೆ. ಬಾಯಿಗೆ ಕಿಮ್ಮತ್ತು ಬರಬೇಕಾದ್ರೆ ಒಳ್ಳೆಯ ಆಹಾರವನ್ನು ಸ್ವೀಕಾರ ಮಾಡು, ಭಗವಂತನ ನಾಮಸ್ಮರಣೆ ಮಾಡು, ಆಗ ನಿನ್ನ ಈ ನಾಲಿಗೆಗೆ ಕಿಮ್ಮತ್ತು ಬರ್ತದ. ನಾಲಿಗೆಗೆ ಕಿಮ್ಮತ್ತು ಬರ್ತದೆ. ಹಂಗ ನಿನ್ನ ಮಣಿಯೊಳಗಿರತಕ್ಕಂಥ ಸಂಪತ್ತಿಗೆ ಯಾವಾಗ ಕಿಮ್ಮತ್ತು ಬರ್ತದಂತಂದ್ರ, ನಿನ್ನ ಮಣಿಯೊಳಗೆ ಕೋಟಿ ಗಂಟ್ಲೆ ಟ್ರೆಜರಿ ಒಳಗಿಟ್ರೆ ಆ ರೊಕ್ಕಕ್ಕೆ ಕಿಮ್ಮತ್ತಿಲ್ಲ. ಎಷ್ಟು ಗಳಿಸಿದಿ ಅನ್ನೋದು ಮುಖ್ಯ ಅಲ್ಲ, ಗಳಿಸಿದ್ರೊಳಗೆ ಎಷ್ಟು ಬಳಸಿದಿ ಅನ್ನೋದು ಮುಖ್ಯದಪ್ಪ. ಒಂದಷ್ಟು ನೀನು ತಿನ್ನೋದು ಕಲ್ಕೋ. ಬರೇ ಗಳಿಸಿಡುವುದಟ್ಟ ಅಲ್ಲ, ಸಂಪತ್ತನ್ನು ಅನುಭವಿಸಬೇಕು ನಾವು.
ಈ ಸಿರಿತನವನ್ನ ಭಗವಂತ ಕೊಟ್ಟ ಕಾಲಕ್ಕ ನಾವು ತಿನ್ನಬೇಕು, ಇನ್ನೊಬ್ಬರಿಗೂ ಕೊಡಬೇಕು. ಯಾಕಂದ್ರ ಆ ಸಿರಿತನ ಮುಂದೆ ನಿನ್ನ ಬೆನ್ನು ಬರಂಗಿಲ್ಲ, ನಿನಗೂ ಅನುಭವಿಸಾಕ ಬರಂಗಿಲ್ಲ. ನೀವು ಆದ ನಂತರ ಅದು ಇಲ್ಲೇ ಉಳಿತದ. ಮಕ್ಕಳಿಗೂ ಅನುಭವಿಸಾಕ ಕೊಡಂಗಿಲ್ಲ, ಯಾರಿಗೂ ದಾನ ಧರ್ಮನೂ ಮಾಡಂಗಿಲ್ಲ. ಹೆಂಗೆ ಸಾಧ್ಯ ಆಗ್ತದೆ? ನಮ್ಮ ಸಂಪತ್ತಿಗೆ ಕಿಮ್ಮತ್ತು ಬರಬೇಕಾದ್ರೆ ನಮ್ಮ ಮನೆಯೊಳಗಿರ್ತಕ್ಕಂಥ ತಟ್ಟ್ಯಾನ ರೊಟ್ಟಿಗೆ ಬರೇ ನಾವಟ್ಟ ತಿಂದ್ರೆ ಮಹತ್ವ ಅಲ್ಲ. ತಟ್ಟ್ಯಾನ ರೊಟ್ಟಿ ಎಷ್ಟು ತಿಂದೀವನ್ನೋಕ್ಕಿಂತಲೂ ಆ ರೊಟ್ಟಿಯೊಳಗೆ ಎಷ್ಟು ದಾನ ಮಾಡಿವ ಅನ್ನೋದು ನಮಗೆ ಮುಖ್ಯ ಇರ್ತದೆ.